ಭದ್ರಾ ಬಲದಂಡೆ ಕಾಮಗಾರಿಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿ ಹಲವು ರೈತರ ಬಂಧನ ಮಾಡಲಾಗಿದೆ. ಶಿವಮೊಗ್ಗದ ನೀರಾವರಿ ನಿಗಮದ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಜಾಕ್ವೆಲ್ ಮೂಲಕ ನೀರು ಪೂರೈಸುವಂತೆ ರೈತರು ಆಗ್ರಹವನ್ನ ಮಾಡ್ತಾ ಇದ್ರು. ಮುಖ್ಯ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಬಂಧನ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ರು ರೈತರು. ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಭದ್ರಾ ಬಲದಂಡೆ ಕಾಲುವೆಯ ಮೂಲಕ ಶಿವಮೊಗ್ಗ ಹಾಗೆ ಚಿತ್ರದುರ್ಗಕ್ಕೆ ನೀರನ್ನ ಹರಿಸುವಂತಹ ಯೋಜನೆ ಏನಿದೆ ಅದಕ್ಕೆ ದಾವಣಗೆರೆ ಭಾಗದ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರೀಸೆಂಟ್ ಆಗಿ ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿತ್ತು, ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಈಗ ಶಿವಮೊಗ್ಗ ನೀರಾವರಿ ನಿಗಮದ ಕಚೇರಿ ಏನಿದೆ ಆ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ದಾವಣಗೆರೆಯ ರೈತರು ಬಂದಂತಹ ಟೈಮ್ನಲ್ಲಿ ಇಂಥದ್ದೊಂದು ಸನ್ನಿವೇಶ ನಿರ್ಮಾಣ ಆಗ್ಬಿಟ್ಟಿದೆ. ಶಿವಮೊಗ್ಗ ನೀರಾವರಿ ನಿಗಮದ ಮುಂಭಾಗದಲ್ಲಿ ದಾವಣಗೆರೆಯ ರೈತರು, ದಾವಣಗೆರೆಯ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಂತಹ ರೈತರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ರು. ಹಾಗೆ ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರನ್ನ ಮುತ್ತಿಗೆ ಹಾಕುವುದಕ್ಕೆ ಮುಂದಾದಂತಹ ರೈತರನ್ನ ಇನ್ಕ್ಲೂಡಿಂಗ್ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಲ್ಲರನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈ ಭದ್ರಾ ಬಲದಂಡೆ ಕಾಮಗಾರಿ ಏನಿದೆ, ಭದ್ರಾ ಬಲದಂಡೆ ನಾಲೆಯಿಂದ ಕಾಲುವೆಯಿಂದ ಚಿತ್ರದುರ್ಗ ಹಾಗೆ ಚಿಕ್ಕಮಗಳೂರಿಗೆ ನೀರನ್ನ ಹರಿಸುವಂತಹ ಯೋಜನೆ ಏನಿದೆ ಆ ಯೋಜನೆಗೆ ದಾವಣಗೆರೆಯ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೆಚ್ಚು ಕಮ್ಮಿ ಕಳೆದ 1 ತಿಂಗಳಿನಿಂದ ಕಂಟಿನ್ಯೂಸ್ ಆಗಿ ಪ್ರೊಟೆಸ್ಟ್ ಬಂದು ಈ ಭಾಗದಲ್ಲಿ ನಡೀತಾನೆ ಇದೆ. ಕಾಲುವೆಯನ್ನ ಸೀಳಿ ನೀವು ನೀರನ್ನ ಚಿತ್ರದುರ್ಗ ಹಾಗೆ ಚಿಕ್ಕಮಗಳೂರಿನ ಕಡೆ ಹರಿಸೋದ್ರಿಂದ ದಾವಣಗೆರೆಯ ಆ ಕಾಲುವೆಯ ಕೊನೆ ಭಾಗದ ಹಳ್ಳಿಗಳೇನಿದ್ದಾವೆ ಆ ಹಳ್ಳಿಗಳ ರೈತರಿಗೆ ನೀರು ಸಿಗೋದಿಲ್ಲ, ಅವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ದಾವಣಗೆರೆಯ ರೈತರು ಮಾಡ್ತಾ ಇರುವಂತಹ ವಾದ. ಹಾಗಾಗಿನೇ ಜಾಕ್ವೆಲ್ ಮೂಲಕ ನೇರವಾಗಿ ನೀವು ನೀರನ್ನ ಹರಿಸಿ ಕುಡಿಯುವ ನೀರನ್ನ ಚಿಕ್ಕಮಗಳೂರಿಗೆ ಚಿತ್ರದುರ್ಗ ಜಿಲ್ಲೆಗೆ ಕೊಡೋದಕ್ಕೆ ನಮ್ದೇನೂ ವಿರೋಧ ಇಲ್ಲ, ನಾವು ಅದಕ್ಕೆ ಅಡ್ಡಿಪಡಿಸ್ತಾ ಇಲ್ಲ. ಆದ್ರೆ ಕಾಲುವೆಯನ್ನ ಸೀಳೋದಕ್ಕೆ ಹೋಗಬೇಡಿ. ಆಲ್ರೆಡಿ ಮಾಡಿರುವಂತಹ ಭದ್ರಾ ಬಲದಂಡೆ ನಾಲೆ ಏನಿದೆ ಅದನ್ನ ಸೀಳೋದಕ್ಕೆ ಹೋಗಬೇಡಿ. ನೇರವಾಗಿ ಜಾಕ್ವೆಲ್ ಮೂಲಕ ಡೈರೆಕ್ಟ್ ಆಗಿ ನೀರನ್ನ ಪಂಪ್ ಮಾಡುವಂತಹ ಕೆಲಸವನ್ನ ಮಾಡಿ ಅನ್ನೋದು ದಾವಣಗೆರೆ ರೈತರು ಮಾಡ್ತಾ ಇರುವಂತಹ ಆಗ್ರಹ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ದಾವಣಗೆರೆಯಲ್ಲಾಗ್ತಾ ಇದ್ದಂತಹ ಪ್ರತಿಭಟನೆ ಇವತ್ತು ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದೆ. ಏನೆಲ್ಲ ಆಯ್ತು, ರೈತರು ಏನೆಲ್ಲ ಆಗ್ರಹ ಮಾಡಿದ್ರು, ಏನಾಗ್ತಾ ಇದೆ ಸದ್ಯಕ್ಕೆ? ವಿದ್ಯಾ, ಏನು ಶಿವಮೊಗ್ಗದ ಕರ್ನಾಟಕ ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಕಚೇರಿ ಮುಂದೆ ಇವತ್ತು ದಾವಣಗೆರೆ ಭಾಗದ ರೈತರುಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಅವ್ರ ಕಾರಣ ಏನು ಅಂತಂದ್ರೆ ದಾವಣಗೆರೆ ಭಾಗಕ್ಕೆ ಏನು ಬಲದಂಡೆಯಿಂದ ನೀರು ಹರಿಸ್ತಾರೆ, ದಾವಣಗೆರೆ ಮತ್ತೆ ಇತರ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವಂತದ್ದು ಮತ್ತೆ ಕೃಷಿ ಆಧಾರವಾಗಿರುವಂತಹ ಈ ಬಲದಂಡೆ ಕಾಲುವೆಯಿಂದ ನೀರು ಹರಿಸ್ತಿರುವಂತದಕ್ಕೆ ನಮ್ಮ ಏನು ಅವರು ತಮ್ಮ ಒಂದು ಬೇಡಿಕೆನ ಮುಂದಿಟ್ಕೊಂಡು ಹೋರಾಟ ಮಾಡ್ತಾರೆ. ಅದು ಬೇಡಿಕೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅವ್ರದ್ದು ಬಲದಂಡೆಯ ಜಾಕ್ವೆಲ್ನ ನೀವು ಮುಂದಿಟ್ಕೊಂಡು ಚಿತ್ರದುರ್ಗ ಚಿಕ್ಕಮಗಳೂರು ಭಾಗದ ಏನು ರೈತರುಗಳಿಗೆ ಕುಡಿಯೋ ನೀರಿನ ಏನು ಯೋಜನೆಗೋಸ್ಕರ ಜಲ್ ಜೀವನ್ ಮಿಷನ್ ಮೂಲಕ ಅವರಿಗೆ ನೀವು ನೀರು ಕೊಡೋಕೆ ಅಂತ ಹೋಗ್ತೀರಾ, ಕೊಡಿ, ನಾವು ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಒಂದು ಕುಡಿಯೋದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಲ್ಲ. ಆದರೆ ನೀವು ಬಲದಂಡೆಯನ್ನ ಸೀಳ್ಬಿಟ್ಟು ಅಲ್ಲಿಂದ ನೀವು ನೀರು ಪೂರೈಕೆ ಮಾಡ್ತೀರಾ. ಇದರಿಂದ ನಮಗೆ ಬಲದಂಡೆಯಲ್ಲಿ ಈಗ ಆಲ್ರೆಡಿನೇ ನಮಗೆ ಅಂದ್ರೆ ದಂಡೆಯ ಕೊನೆಯ ಭಾಗದ ರೈತರಿಗೆ ಈಗಾಗಲೇ 3,000 ಕ್ಯೂಸೆಕ್ ನೀರು ಬಿಟ್ಟರು ಕೂಡ
ನಾಲೆಯ ತುದಿಯ ಭಾಗದ ರೈತರಿಗೆ, ಕೊನೆ ಭಾಗದ ರೈತರಿಗೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಜಾಕ್ವೆಲ್ ಬದಲಿಗೆ ದಂಡೆಯನ್ನೇ ಸೀಳಿ ನೀರು ಪೂರೈಸೋದ್ರ ಮೂಲಕ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾದ್ರೆ ಶಾಶ್ವತವಾಗಿ ಬಲದಂಡೆ ಅವಲಂಬಿಸಿರುವಂತಹ ದಾವಣಗೆರೆ ಭಾಗದ ರೈತರುಗಳು ಸಾವಿರಾರು ಎಕರೆ ಜಮೀನು, ಅದರಲ್ಲೂ ಮುಖ್ಯವಾಗಿ ಅಡಿಕೆ ಬೆಳೆ, ಏನು ವಾಣಿಜ್ಯ ಬೆಳೆ ನಂಬ್ಕೊಂಡು ಬರ್ತಿದ್ದಾರೆ, ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ. ರೈತರು ಬದುಕು ಬೀದಿಗೆ ಬೀಳುತ್ತೆ, ಅವ್ರು ತುಂಬಾನೇ ತೊಂದರೆಗೆ ಸಿಗಬೇಕಾಗುತ್ತೆ. ಹಾಗಾಗಿನೇ ಸರ್ಕಾರ ಈ ಒಂದು ಅವೈಜ್ಞಾನಿಕವಾದ ಕಾಮಗಾರಿಯನ್ನು ಕೈಬಿಟ್ಟು ಬಲದಂಡೆ ಭಾಗದಿಂದ ನದಿಯ ಕೆಳಭಾಗದಲ್ಲಿ ಏನು ಸಹಜವಾಗಿ ನೀರು ಹರಿಯುತ್ತೆ ಆ ಒಂದು ಜಾಗದಲ್ಲಿ ಜಾಕ್ವೆಲ್ ನಿರ್ಮಿಸೋದ್ರ ಮೂಲಕ ಅಲ್ಲಿಯ ಅಂದ್ರೆ ಜಲ್ ಜೀವನ್ ಮಿಷನ್ ಆಧರಿಸ್ಬಿಟ್ಟು ಕುಡಿಯೋ ನೀರಿಗೆ ಏನು ಕೊಡಬೇಕು ಅಂತ ತೀರ್ಮಾನ ಮಾಡಿರಾ, ಅದನ್ನು ಅನುಷ್ಠಾನಗೊಳಿಸಿ ಅಂತ ಹೇಳ್ಬಿಟ್ಟು ಅವರು ತುಂಬಾ ಬೇಡಿಕೆ ಆಗಿತ್ತು. ಅದೇ ಬೇಡಿಕೆನೇ ಮುಂದಿಟ್ಕೊಂಡು ಇವತ್ತು ಬೆಳಗ್ಗೆಯಿಂದ ಇಷ್ಟೋ ತನಕ ಅಂದ್ರೆ ಸುಮಾರು 3:30 ತನಕನೂ ರೈತರು ಪ್ರತಿಭಟನೆ ಮುಂದುವರಿಸಿದ್ರು. ಸ್ಥಳಕ್ಕೆ ಬಂದಂತಹ ಮುಖ್ಯ ಇಂಜಿನಿಯರು ನಾವು ಮತ್ತೆ ಶೀಘ್ರದಲ್ಲೇ ನೀರಾವರಿ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪರ್ಕಿಸ್ತೀವಿ, ಅವರು ನಿಮ್ಮೊಂದಿಗೆ ಮಾತನಾಡ್ತಾರೆ, ಶೀಘ್ರದಲ್ಲೇ ಅವರು ಭೇಟಿ ಕೊಡಲಿದ್ದಾರೆ ಅಂತ ಹೇಳಿದಾಗ ರೈತರು, ಅದರಲ್ಲೂ ಮುಖ್ಯವಾಗಿ ರೇಣುಕಾಚಾರ್ಯ ಸೇರಿದಂತೆ ಇತರ ಯಾರೋ ಮುಖಂಡರು ಅದನ್ನು ಒಪ್ಪದೆ, ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳ್ತಾರೆ. ಆದರೆ ಲಿಖಿತ ರೂಪದಲ್ಲಿ ಕೊಡೋದಕ್ಕೆ ಅವರು ಅಸಹಾಯಕತೆ ವ್ಯಕ್ತಪಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಆ ಒಂದು ಸ್ಥಳದಲ್ಲಿರುವಂತಹ ಕಚೇರಿಯ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾ ರೇಣುಕಾಚಾರ್ಯ ಸೇರಿದಂತೆ ಆ ಭಾಗದ ಪ್ರಮುಖ ರೈತ ಮುಖಂಡರನ್ನ ಮತ್ತೆ ರೈತರ ಏನು ಬಂದಿದ್ರು ಅವರ 100 ಸಂಖ್ಯೆಯಲ್ಲಿ ಬಂದಿದ್ರು ಅವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡು ಅವ್ರನ್ನ ಆ ಸ್ಥಳದಿಂದ ತೆರವುಗೊಳಿಸುವಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ಏನು ಆ ಮುಖ್ಯ ರಸ್ತೆ, ಶಿವಮೊಗ್ಗದ BH ರಸ್ತೆ, ಆ ಮುಖ್ಯ ಇಂಜಿನಿಯರ್ ಕಚೇರಿ ಎದುರು ಭಾಗದ 2 ರಸ್ತೆಗಳಲ್ಲಿ ಏನು ರಸ್ತೆ ತಡೆಯನ್ನ ಮಾಡಿದ್ರು, ಆ ಒಂದು ರಸ್ತೆ ತಡೆಯನ್ನ ತೆರವುಗೊಳಿಸ್ಬಿಟ್ಟು ಈಗ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ.